ಅಧ್ಯಾಯದಲ್ಲಿ ತಿಳ್ಕೊಂಡಿದ್ದೇನಪ್ಪಾ ಅಂತಂದ್ರ ರೇಖಾಕ್ಷರಗಳು ಎಷ್ಟು, ಆ ರೇಖಾಕ್ಷರಗಳಿಂದ ಯಾವುದರ ಮುಖಾಂತರ ಆಯ್ಕೆ ಮಾಡ್ಕೊಂಡ್ವಿ ಮತ್ತು ಅವುಗಳ ರಚನೆ ಯಾವ್ದಂತ ತಿಳ್ಕೊಂಡಿದ್ದು. ಅವು ರೇಖಾಕ್ಷರಗಳು ಎಷ್ಟು ಅಂತ ಹೇಳಿದ 19 ರೇಖಾಕ್ಷರಗಳಂತ ಹೇಳಿದ. ಅದಾದ ಬಳಿಕ ಬಂದಿರುವಂತ ನೆಕ್ಸ್ಟ್ ಪಾಯಿಂಟ್ ಏನಪ್ಪಾ ಅಂತಂದ್ರ ರೇಖಾಕ್ಷರಗಳು ವಿಭಾಗಗಳು ಅಂತ. ಈ 19 ರೇಖಾಕ್ಷರಗಳನ್ನ ಏನಂತ ಹೇಳ್ತಾನವ 3 ವಿಭಾಗಗಳಾಗಿ ವಿಂಗಡಿಸ್ತೀನಿ ಅಂತ ಹೇಳ್ತಾನ. ಅದು ಯಾವ್ದಂತಂದ್ರ ಒಂದನೇದು ಅಧೋಮುಖ ರೇಖಾಕ್ಷರ, ಎರಡನೇದು ಊರ್ಧ್ವ, ಊರ್ಧ್ವಮುಖ ರೇಖಾಕ್ಷರ, ಮೂರನೇದು ಸಮಾಕ್ಷರ. ಅಂದ್ರೆ ಏನ್ ಹೇಳ್ತಾನಂದ್ರ ರೇಖಾಕ್ಷರಗಳು ಎಷ್ಟು ವಿಭಾಗಗಳು ಮಾಡ್ತಾನಂತ ಹೇಳ್ತಾನ, 3 ವಿಭಾಗಗಳಾಗಿ ಮಾಡ್ತಾನೆ ಅಂತ ಹೇಳ್ತಾನ. ಅಧೋಮುಖ ರೇಖಾಕ್ಷರ, ಊರ್ಧ್ವಮುಖ ರೇಖಾಕ್ಷರ ಮತ್ತು ಸಮಾಕ್ಷರ ಅಂತ ಹೇಳ್ತಾನ. ಅಧೋಮುಖ ರೇಖಾಕ್ಷರ ಅಂತಂದ್ರ ಮೇಲಿನಿಂದ ಕೆಳಗೆ ಬರೆಯುವಂತ ರೇಖಾಕ್ಷರಗಳನ್ನ ಅಧೋಮುಖ ರೇಖಾಕ್ಷರಗಳಂತೀವಿ. ಅದು ಎಕ್ಸಾಂಪಲ್ ನೋಡೋದಾದ್ರ, ಉದಾಹರಣೆಗಳನ್ನು ನೋಡೋದಾದ್ರ ಯಾವ ರೀತಿ ಇರುವಂತದ್ದು ಪ, ಬ, ಟ, ಡ, ಚ, ಜ, ವ, ತ, ದ, ರ, ಹ, ಯ. ನೋಡ್ರಿ ಇಲ್ಲಿ ಸರಳ ಅದಾವ, ಇಲ್ಲಿ ವಕ್ರ ಅದಾವ. ಇವೆರಡೂ ಕೂಡ ಇವನ್ನ ವಕ್ರ ರೇಖಾಕ್ಷರ ಇದ್ರು ಅಷ್ಟೇ, ಸರಳ ರೇಖಾಕ್ಷರ ಇದ್ರು ಅಷ್ಟೇ. ಅದರಲ್ಲಿ ಏನಾಗ್ತದೆ ಅಂತಂದ್ರೆ ಮೇಲಿನಿಂದ ಕೆಳಗೆ ಬರುವಂತ ರೇಖಾಕ್ಷರಗಳನ್ನ ಸೇರ್ಕೊಂಡಿರೋದ್ರಿಂದ ಅವಕ್ಕೆ ಏನಂತೀವಿ ಅಧೋಮುಖ ರೇಖಾಕ್ಷರಗಳು ಅಂತ ಹೆಸರು ಕೊಡ್ತೀವಿ. ನೆಕ್ಸ್ಟ್ ಇರುವಂತದ್ದು ಊರ್ಧ್ವಮುಖ ರೇಖಾಕ್ಷರ. ಊರ್ಧ್ವಮುಖ ರೇಖಾಕ್ಷರ ಅಂತಂದ್ರ ಕೆಳಗಡೆಯಿಂದ ಮೇಲೆ ಬರೆಯುವಂಥದ್ದು, ಕೆಳಗಿನಿಂದ ಮೇಲೆ ಬರೆಯುವಂತ ರೇಖಾಕ್ಷರಗಳನ್ನ ಊರ್ಧ್ವಮುಖ ಅಂತ ಆ ಹೆಸರು ಕೊಡ್ತಾನ. ಆ ಊರ್ಧ್ವಮುಖ ರೇಖಾಕ್ಷರಗಳಲ್ಲಿ ಅಥವಾ ಈ ಪಾಯಿಂಟ್ ಅಲ್ಲಿ ಬರುವಂತ ಉದಾಹರಣೆಗಳು ಯಾವಪ್ಪ ಎಕ್ಸಾಂಪಲ್ ನೋಡೋದಾದ್ರ ಒಂದೇದು ಯಾವುದು ಲ ರೇಖಾಕ್ಷರ, ರ ರೇಖಾಕ್ಷರ, ಯ ರೇಖಾಕ್ಷರ, ಇನ್ನೊಂದು ಹ ರೇಖಾಕ್ಷರ. ಇಲ್ಲಿ ಊರ್ಧ್ವಮುಖ ರೇಖಾಕ್ಷರಗಳಲ್ಲಿ ಬರುವಂತ ಉದಾಹರಣೆಗಳು ಎಷ್ಟಂದ್ರ ಕೇವಲ 4 ರೇಖಾಕ್ಷರಗಳಷ್ಟೇ ಒಳಗೊಂಡಿರುತ್ತದೆ. ನೆಕ್ಸ್ಟ್ ಇರುವಂತ ಉದಾಹರಣೆ ಯಾವ್ದಂತಂದ್ರ ಸಮಾಕ್ಷರ. ಸಮಾಕ್ಷರ ಅಂತಂದ್ರ ಎಡದಿಂದ ಬಲಕ್ಕೆ ಬರೆಯುವಂತ ರೇಖಾಕ್ಷರಗಳನ್ನಂತೀವಿ ನಾವು ಸಮಾಕ್ಷರಗಳಂತ ಹೆಸರು ಕೊಡ್ತೀವಿ ಅಂತ ಹೇಳ್ತಾನ. ಆ ಸಮಾಕ್ಷರಗಳಿಗೆ ಸಂಬಂಧಪಟ್ಟಂತ ಉದಾಹರಣೆ ಯಾವುದು ಅಂತಂದ್ರ ನೋಡು ನೆಕ್ಸ್ಟ್ ಕ, ಗ, ಮ, ನ, ನ ಅಂತ. ಇವು ಕೂಡ ಏನಾಗ್ತಾವ 5 ರೇಖಾಕ್ಷರಗಳು ಬರ್ತಾವ. ಇಷ್ಟು 19 ರೇಖಾಕ್ಷರಗಳನ್ನ 3 ವಿಭಾಗಗಳ ಮಾಡ್ತಾನ. ಅಧೋಮುಖ, ಊರ್ಧ್ವಮುಖ ಮತ್ತು ಸಮಾಕ್ಷರ ಅಂತ ಹೇಳ್ತಾನ. ನೆಕ್ಸ್ಟ್ ಪಾಯಿಂಟ್ ಏನಿರೋದು ಅಂತಂದ್ರ ಚ ಮತ್ತು ರ ಪ್ರಯೋಗ. ಅಂದ್ರೆ ಏನ್ ಹೇಳ್ತಾನಂತಂದ್ರ ಚ ಮತ್ತು ರ ರೇಖಾಕ್ಷರ ನೋಡಲು ಒಂದೇ ರೀತಿ ಆಗಿದೆ. ಅಂದ್ರ ಅದು ನೋಡುವಂತ ರೀತಿಯಲ್ಲಿ ಇರ್ತದೆ, ಅಂದ್ರೆ ಕಣ್ಣಿಗೆ ಕಾಣುವಂತದ್ದು ಯಾವ ರೀತಿ ಅಂತ ಒಂದೇ ರೀತಿ ಆಗುತ್ತೆ. ಚ ಮತ್ತು ರ ಪ್ರಯೋಗ, ಚ ರ ಪ್ರಯೋಗ ಅಂದ್ರ ಅರ್ಥ ಚ ರೇಖಾಕ್ಷರ ಇಲ್ಲಿ ನೋಡ್ರಿ, ಚನು ಇದೇ ರೀತಿ ಬರೀತೀರಿ, ಆದ್ರೆ ರ ರೀತಿ ಈ ರೀತಿ ಬರೀತೀರಿ. ಹೌದಾ? ಈ ಚ ಮತ್ತು ರ ರೇಖಾಕ್ಷರ ನೋಡೋದು ಬರೆಯುವ ಮಾರ್ಗ ಬೇರೆ ಬೇರೆ ಅದಾವ. ಓಕೆ, ಆದ್ರೆ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಯಾವ ರೀತಿ ಅಂತಂದ್ರೆ ಅರ್ಥ ನೋಡೋದು ಒಂದೇ ಕಣ್ಣಿಗೆ ಸೇಮ್ ಕಾಣ್ತಾವ, ಅಂದ್ರೆ ಒಂದೇ ತರನಾಗಿರ್ತಾವ. ಅವ ಏನ್ ಹೇಳ್ತಾನಂತಂದ್ರ ಆ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾನ, ಚ ಮತ್ತು ರ ಪ್ರಯೋಗದ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಂದ್ರ ಚ ಮತ್ತು ರ ರೇಖಾಕ್ಷರ ನೋಡಲು ಒಂದೇ ತರನಾಗಿದ್ದು ಚ ರೇಖಾಕ್ಷರ ಅಧೋಮುಖವಾಗಿ ಬರಿತೀವಿ, ರ ರೇಖಾಕ್ಷರ ಊರ್ಧ್ವಮುಖವಾಗಿ ಬರಿತೀವಿ ಅಂತ ಹೇಳ್ತಾನ. ಅಂದ್ರೆ ಅರ್ಥ ಏನ್ ಹೇಳ್ತಾನ, ಒಟ್ಟಾರೆ ಏನ್ ಹೇಳ್ತಾನ ಅಂತಂದ್ರ ಚ ಮತ್ತು ರ ರೇಖಾಕ್ಷರ ಒಂದೇ ರೀತಿಯಾಗಿ ಕಾಣ್ತದ, ಆದರೆ ಚ ರೇಖಾಕ್ಷರ ಅಧೋಮುಖವಾಗಿ ಬರಿತೀವಿ, ಅಂದ್ರ ಮೇಲಿನಿಂದ ಬರಿತೀವಿ, ಮೇಲಿಂದ ಕೆಳಗೆ ಬರಿತೀವಿ. ರ ರೇಖಾಕ್ಷರ ಕೆಳಗಡೆಯಿಂದ ಮೇಲೆ ಬರಿತೀವಿ, ಅದು ಊರ್ಧ್ವಮುಖವಾಗಿ ಬರಿತೀವಿ ಅಂತ ಹೇಳ್ತಾನ. ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಇರುವಂತದ್ದು ಇನ್ನೊಂದೇನ ಪಾಯಿಂಟ್ ಹೇಳ್ತಾನಂದ್ರ ಚ ರೇಖಾಕ್ಷರವು 60 ಡಿಗ್ರಿ ಕೋನದಲ್ಲಿ, ಯಾವುದು ಚ. ರ ರೇಖಾಕ್ಷರ 30 ಡಿಗ್ರಿ ಕೋನದಲ್ಲಿ ಬರಿತೀವಿ ಅಂತ ಹೇಳ್ತಾನ. ಅದೇನಾಗ್ತದ ರ. ಚ ಮತ್ತು ರ ರೇಖಾಕ್ಷರ
ನೋಡಲು ಒಂದೇ ತರನಾಗಿದ್ದು ಆದರೆ ಚ ರೇಖಾಕ್ಷರ ಅಧೋಮುಖವಾಗಿ ಬರಿತೀವಿ, ರ ರೇಖಾಕ್ಷರ ಊರ್ಧ್ವಮುಖವಾಗಿ ಬರಿತೀವಿ ಅಂತ ಹೇಳ್ತಾನ. ನೆಕ್ಸ್ಟ್ ಪಾಯಿಂಟ್ ಏನು, ಅದರೊಳಗೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರ ಚ ರೇಖಾಕ್ಷರ 60 ಡಿಗ್ರಿ ಕೋನದಲ್ಲಿ ಬರೆದ್ರ ರ ರೇಖಾಕ್ಷರ 30 ಡಿಗ್ರಿ ಕೋನದಲ್ಲಿ ಬರಿತೀವಿ ಅಂತ ಹೇಳ್ತಾನ. ಅರ್ಥ ಆಯ್ತು?